ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ನೆಲವಿಲ್ಲದೆ ಜಲವಿಲ್ಲ, ಜಲವಿಲ್ಲದೆ ಜೀವವಿಲ್ಲ. ನೆಲವಿಲ್ಲದೆ ಜಲವಿಲ್ಲ, ಜಲವಿಲ್ಲದೆ ಜೀವವಿಲ್ಲ. ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ, ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ. ಈ ನೆಲ ಆಹಾ ಈ ಜಲ, ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ನೀರು ಕಾದು ಆವಿಯಾಗಿ ಆವಿ ಆಕಾಶ ಸೇರಿ, ನೀರು ಕಾದು ಆವಿಯಾಗಿ ಆವಿ ಆಕಾಶ ಸೇರಿ, ಮೋಡವಾಗಿ ಮಳೆ ಸುರಿದು ನೆಲಕ್ಕೆ ಮಳೆಗೆ ಬೆಳೆಯಾಗಿ, ಮೋಡವಾಗಿ ಮಳೆ ಸುರಿದು ನೆಲಕ್ಕೆ ಬೆಳಕೆ ಮಳೆಯಾಗಿ. ಈ ನೆಲ ಆಹಾ ಈ ಜಲ, ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ಎಂದೆಂದು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ಎಂದೆಂದು ನಮ್ಮದು, ಎಂದೆಂದು ನಮ್ಮದು, ಎಂದೆಂದು ನಮ್ಮದು, ಎಂದೆಂದು ನಮ್ಮದು. ಈ ನೆಲ ಈ ಜಲ. ಗೋ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ. ಗೋ ಅಂದ್ರೆ ಗೋ, ಹೋಗ್ತಾ ಇದ್ದೀರಾ. ನಾನು ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ಫುಲ್ ಪಿಂಕ್ ಪಿಂಕ್ ಅಲ್ಲಿ ಚಂದ ಕಾಣಿಸ್ತಿದ್ದೀರಾ. ನೀವು ಇವತ್ತು ಕನ್ನಡ ಮತ್ತೆ ನಾನು ಕನ್ನಡತಿ ಅಲ್ವಾ? ಓಕೆ. ಈ ನೆಲ ಈ ಜಲ ಅದನ್ನ ರಕ್ಷಿಸುವ ಹೊಣೆಗಾರಿಕೆ ನಮ್ಮದು ಅಲ್ವಾ? ಬಹಳ ಒಳ್ಳೆ ಸಂದೇಶ ಕೊಟ್ಟಿರುವಂತಹ ಹಾಡು. ಅರ್ಚನಾ ಮ್ಯಾಮ್, ಹೇಗೆ ಅನ್ನಿಸ್ತು? ತುಂಬ ಖುಷಿಯಾಯಿತು. ಎಷ್ಟು ಸಿಂಪಲ್ಲಾಗಿ ಎಷ್ಟು ದೊಡ್ಡ ಒಂದು ಮೆಸೇಜ್ ಹೇಳ್ತಾ ಇದೆ ಈ ಹಾಡು. ಕಳೆದ ಸಂಚಿಕೆಯಲ್ಲಿ ಕೂಡ ನೀವು ಮಳೆ ಬಿದ್ದರೆ, ತಾಯಿ ಬಿದ್ದರೆ ಅವಳಿಗೆ ಇರೋದಕ್ಕೆ ಜಾಗ ಇಲ್ಲ ಅಂತ ನಮ್ಮ ನೆಲ ಜಲದ ಬಗ್ಗೆನೇ ಒಂದು ಹಾಡು ಹೇಳಿದ್ರಿ. ಮತ್ತೊಮ್ಮೆ ಅದೇ ಥರದ ಒಂದು ಸಂದೇಶವನ್ನು ಸಾರ್ತಾ ಇದ್ದೀರಿ. ನೀವು ಸಾರಿ ಸಾರಿ ಹೇಳೋ ಸಂದೇಶ ಕರ್ನಾಟಕದ ಜನರ ತಲೆ ಒಳಗೆ ಹೋಗಿ ಗಟ್ಟಿಯಾಗಿ ಕೂತ್ಕೊಳ್ಳಿ ಅಂತ ನಾನು ಆಸೆ ಪಡ್ತೀನಿ. ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ, ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ. ಈ ನೆಲ ಆಹಾ ಈ ಜಲ. ತುಂಬ ಚೆನ್ನಾಗಿ ಹೇಳಿದ್ರಿ ಗೋವಿಂದಮ್ಮ. ಥ್ಯಾಂಕ್ ಯು ಮ್ಯಾಮ್. ತುಂಬ ಸ್ವೀಟಾಗಿ ಕೇಳಿಸ್ತಾ ಇತ್ತು ಈ ಹಾಡು ನಿಮ್ಮ ಧ್ವನಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಯಾವುದೋ ಒಂದು ರಸಗುಲ್ಲನೋ ಒಂದು ಚಂಪಾಕಲಿನೋ ತಿಂದ ಹಾಗೆ ಸಂತೋಷವಾಯಿತು. ನನಗೆ ಬಾಯಲ್ಲಿ ನೀರು ಬರ್ತಿದೆ. ಸೊ ತುಂಬ ನೀಟಾಗಿ ಹಾಡಿದ್ರಿ, ತುಂಬ ಅದ್ಭುತವಾಗಿ ಹಾಡಿದ್ರಿ. ಹೀಗೆ ಒಳ್ಳೊಳ್ಳೆ ಹಾಡುಗಳನ್ನು ನಮಗೆ ಕೊಡ್ತಾಯಿರಿ. ಆಲ್ ದಿ ಬೆಸ್ಟ್. ಈ ಹಾಡಿನ ಕೊನೆ ಹಂತಕ್ಕೆ ಬಂದಾಗ ಯಾರದು ಯಾರದು ಅಂತ ಕೇಳಿ ಉತ್ತರ ನೀವೇ ಕೊಟ್ರಿ. ನಮ್ಮದು ನಮ್ಮದು ಅಂತ. ಯಾವತ್ತಿದ್ರು ನಾವೇ ಅಲ್ವಾ ಸರ್ ರಕ್ಷಣೆ ಮಾಡೋದು? ನಾವು ಎಲ್ಲರೂ ಸೇರಿ. ಹೌದು. ಇಲ್ಲೊಂದು ಸಣ್ಣದೊಂದು ಕಥೆ ಇದೆ ಕೇಳಿ. ಒಂದು ಊರ ಮುಂದೆ ಒಂದು ದೊಡ್ಡದೊಂದು ಹಂಡೆ ಇಟ್ಬಿಟ್ಟು ಊರವ್ರಿಗೆಲ್ಲರೂ ಹೇಳಿದ್ರಂತೆ, ಎಲ್ಲರೂ ಹಾಲು ತಂದು ಹಾಕ್ಬೇಕು ಅದ್ರೊಳಗಡೆಗೆ ಅಂತ. ಸರಿ ಸಾರಿದ್ರಲ್ಲ,
ಎಲ್ಲರೂ ಹಾಲು ಹಾಕಬೇಕಲ್ಲ, ಒಂದೊಂದು ತಮಗೆ ಬಿಂದಿಗೆ ತುಂಬೋವರೆಗೂ ತಮಗೆಲ್ಲಿ ತಂದು ಹಾಲು ಹಾಕಿ ಅಂತ ಹೇಳಿದ್ರು. ಒಬ್ಳೇನು ಮಾಡಲ್ಲಂತೆ ಗೊತ್ತಾ, ರೀ ಎಲ್ಲರೂ ಹಾಲು ಹಾಕ್ತಾರಲ್ಲೇನ್ರಿ, ನಾವೊಂದು ಚೊಂಬು ನೀರು ಹಾಕ್ಬಿಟ್ರೆ ಏನಾಗ್ತದೆ, ಏನು ಮಹಾ ಅದು ಗೊತ್ತಾಗಲ್ಲ ಬಿಡು, ಒಂದು ದೊಡ್ಡ ಹಂಡೆ ತುಂಬ ಹಾಲಿರುತ್ತೆ, ಈ ಒಂದು ಚೊಂಬಲ್ಲಿ ನೀರು ಹಾಕ್ಬಿಟ್ರೆ ಏನಾಗ್ಬಿಡ್ತದೆ, ಸೇರ್ಕೊಂಬಿಡ್ತದೆ ಅಂತ ಅಂದ್ಲು. ಸರಿ, ಎಲ್ಲ ಬೆಳಗ್ಗೆ ಹಾಲು ಹಾಕಿದ್ರು ಅಂತ ಹೇಳಿದ್ರಲ್ಲ, ಎಲ್ಲರೂ ಹಾಲು ತಂದು ಹಾಕಿದ್ರು ಅಂತ ಅಂದ್ಕೊಂಡ್ರು. ತಂದು ಬೆಳಗ್ಗೆ ತೆಗೆದು ನೋಡಿದ್ರೆ ಹಂಡೆ ತುಂಬ ಬರೀ ನೀರೇ. ಏನಂತ ಆಗಿತ್ತಲ್ಲ, ಎಲ್ಲರೂ ಮನೆಯವರು ಹಂಗೆ ಅಂದ್ಕೊಂಡಿದ್ರು. ನಾನೊಂದು ತಮ್ಮಿಗೆ ನೀರು ಹಾಕಿದ್ರೆ ಏನಾಗ್ತದೆ, ನಾನೊಂದು ತಮ್ಮಿಗೆ ನೀರು ಹಾಕಿದ್ರೆ ಏನಾಗುತ್ತೆ ಅಂದ್ಕೊಂಡಿದ್ರು. ಕೊನೆಗೆ ಸಿಕ್ಕಿದೇನು, ನೀರು. ಇದೇ ಕೆಲಸನೇ ನಾವು ಮಾಡೋದು. ನಾನೊಬ್ಬ ಚರಂಡಿ ಕ್ಲೀನ್ ಮಾಡ್ಕೊಂಡಿರೇನು, ನಾನೊಬ್ಬ ತಗೊಂಡಾಗ ಅಲ್ಲಿ ಕಸ ಎಸೆದ್ರೇನು, ನನ್ನೊಬ್ಬನಿಂದ ಏನು ಮಹಾ ಆಗ್ಬಿಡ್ತದೆ ಅಂಥೇಳಿ ನಾನೊಬ್ಬ ತಾನೇ ಅಲ್ಲಿ ಎಸೆಯೋದು ಬಿಡು, ನಾನು ಎಸಿತೀನಿ ಅಂದರೆ ನನ್ನಂಗೆ ಇನ್ನೂ 10 ಜನ ಯೋಚನೆ ಮಾಡ್ತಾರೆ ಅನ್ನೋ ಪರಿಜ್ಞಾನವೇ ಇಲ್ದಂಗೆ ನಡ್ಕೊಂಡ್ರೆ ಹೇಗೆ ಅಲ್ವಾ? ಅದರಿಂದ ಇದು ಒಂದು ಸೂಚ್ಯವಾಗಿ ಹೇಳ್ತಾ ಇರೋದೇನೆಂದರೆ, ಕೋತಿ ತಾನು ಕೆಡದಲ್ಲ ವನನೆಲ್ಲ ಕೆಡಿಸ್ತು ಅನ್ನೋಗೆ ಒಂದು ಕೋತಿ ಸಾಕು ಇಡೀ ಇದನ್ನು ಕೆಡಿಸೋಕ್ಕೆ ಅಲ್ವಾ? ಹಾಗಾಗಿ ಎಲ್ಲರೂ ಸೇರಿದ್ರೆ ಒಳ್ಳೆ ಕೆಲಸ ಆಗೋದು. ಎಲ್ಲರೂ ಸೇರಿದ್ರೆ, ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ, ಎಲ್ಲರೂ ಒಳ್ಳೆ ಹಾಲು ಹಾಕಿದ್ರೇ ಆ ಗಿಂಡಿ ತುಂಬ ಹಾಲಿರುತ್ತೆ, ಇಲ್ಲಾಂದರೆ ನೀರೇ ಇರುತ್ತೆ ಅಲ್ವಾ? ಈ ಜಲ, ಈ ನೆಲ ರಕ್ಷಣೆ ಯಾರ್ದು ಅಂದರೆ ನಮ್ಮದು ಅಂದರೆ ನಮ್ಮೆಲ್ಲರದು ಅಲ್ವಾ? ಒಬ್ಬರು ತಪ್ಪು ಮಾಡಿದ್ರು ತಪ್ಪೆ. ಇದು ಈ ಹಾಡಿನ ಸಂದೇಶ. ಒಳ್ಳೆ ಹಾಡನ್ನು ಕೊಟ್ಟರೆ ಒಂದು ಸಂದೇಶ ಕೊಡಲಿಕ್ಕೆ ಒಂದು ಅವಕಾಶ ಆಯಿತು. ಮುಂದುವರಿಲಿ ನಿಮ್ಮ ಹಾಡಿನ ಪ್ರಯಾಣ. ನಮಸ್ಕಾರ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಚಿಕ್ಕ ಜಾಲದ ಗೋವಿಂದಮ್ಮ. ಜಾಲ ಜಲ, ನೆಲ ಜಲ ಬಗ್ಗೆ ನಿಮಗೆ ತುಂಬ ಅಪಾರವಾದ ಪ್ರೀತಿ ಇದೆ ಅಂತೇಳಿ ನೀವು ಹಾಡ್ತಕ್ಕಂಥ ಹಾಡುಗಳಲ್ಲೇ ನಮಗೆ ಗೊತ್ತಾಗ್ತದೆ. ಒಂದು ವಿಷಯ ತಿಳ್ಕೊಳ್ಳಿ, ಅದು ವಿಜ್ಞಾನಿಗಳು ಹೇಳಿರ್ತಕ್ಕಂಥದ್ದು. ಪಂಜಾಬಲ್ಲಿ ಈ ಭೂಮಿನ ಅವರು 2-3 ಬೆಳೆ ಇಡ್ತಾರಂತೆ ಗೋಧಿ ಬೆಳಿಲಿಕ್ಕೆ. ಅಂದರೆ ಬೆಳೆ ಬರಲಿ ಅಂತ ಗೊಬ್ಬರ ಹಾಕಿ ಕೆಮಿಕಲ್ ಗೊಬ್ಬರ ಹಾಕಿ ಅಲ್ಲಿ ಇಡೀ ಪಂಜಾಬ್ ಪ್ರಾಂತ್ಯದಲ್ಲಿ ಭಾಳಷ್ಟು ಜಾಗ ಬರಡಾಗಿದೆ ಅಂತ. ಈಗ ಗೊಬ್ಬರ ಹಾಕಿದ್ರೂ ಬೆಳೆ ಬರೋದಿಲ್ಲ. ಅಂದರೆ ಅದಕ್ಕೆ ವರ್ಷಕ್ಕೆ 1 ಬೆಳೆ ತೆಗಿತಾ ಇದ್ರು ನಮ್ಮ ರೈತರು ಹಳ್ಳಿ ಕಡೆ. ನೆನಪಿದೆಯಮ್ಮ? ಒಂದೇ ಬೆಳೆ ತೆಗಿತಾ ಇದ್ದಿದ್ದು. ಆಮೇಲೆ ಕೆರೆಗಳಲ್ಲಿ ನೀರನ್ನು ಒಂದೇ ಬೆಳೆಗೆ ಉಪಯೋಗಿಸ್ತಾ ಇದ್ರು. ಅದರ ಅರ್ಥ ಏನಂದರೆ, ಒಂದು ಬೆಳೆಗೆ ಉಪಯೋಗಿಸಿದ್ರೆ ಮತ್ತು ಕೆರೆಗಳಲ್ಲಿ ನೀರು ಉಳ್ಕೊಂಡ್ರೆ ಅದು ಕುಡಿಲಿಕ್ಕೆ ಜನಗಳಿಗೂ ಬೇಕು, ಪ್ರಾಣಿಗಳಿಗೂ ಬೇಕು, ಹೌದಲ್ಲ? ಅದು ಊರಿನಲ್ಲಿ ಒಂದು ಇದನ್ನು ಪಂಚಾಯತಿ ಕಟ್ಟೆ ಇಲ್ಲಿ ಎಲ್ಲರೂ ಹಿರಿಯರು ಸೇರಿ, ಈ ವರ್ಷ ಒಂದೇ ಬೆಳೆ ಇಡೋಣ, ಮಳೆ ಕಡಿಮೆ ಇದೆ, ಕೆರೆಯಲ್ಲಿ ನೀರು ಉಳ್ಕೊಳ್ಳಿ, ಆ ನೀರು ಗೋವುಗಳಿಗೆ ಬೇಕು, ದನ ಕರುಗಳಿಗೆ ಬೇಕು, ಕುಡಿಲಿಕ್ಕೆ ಬೇಕು ಅಂತ ಇತ್ತು. ಅಂದರೆ ಅದನ್ನು ಎಷ್ಟು ಉಪಯೋಗಿಸ್ಬೇಕು ನಾವು ಅಷ್ಟೇ ಉಪಯೋಗಿಸ್ಕೊಳ್ಬೇಕು ಅಂತ ಒಂದು ಭಾವನೆ ಇತ್ತು. ಒಂದೇ ಬೆಳೆ ತೆಗಿತಾ ಇದ್ದಿದ್ದು ವರ್ಷಕ್ಕೆ ನಮ್ಮ ಕಡೆ, ವಿಶೇಷವಾಗಿ ಕೋಲಾರ ಕಡೆ. ಅದನ್ನೇನಂತಾದ್ರು ಅಂದರೆ ಮುಂಗಾರು ಬೆಳೆ ಅಂತಾದರು. ನೆನಪಿದೆಯಾ? ಇನ್ನೊಂದು ಬೆಳೆಗೆ ಭೂಮಿ ತಾಯಿಗೆ ರೆಸ್ಟ್ ಕೊಡೋರು. ರೆಸ್ಟ್ ಕೊಡೋರು. ಅದ್ರ ಉದ್ದೇಶ ಭೂಮಿ ತಾಯಿನೂ ಸ್ವಲ್ಪ ರೆಸ್ಟ್ ಆಗಿರಲಿ, ಸ್ವಲ್ಪ ಭೂಮಿ ಅದು ಎಷ್ಟಂತ ಬೆಳೆ ಕೊಡುತ್ತೆ. ಪಂಜಾಬಲ್ಲಿ ಈಗ ಅದೇ ಪರಿಸ್ಥಿತಿ ಆಗಿದೆ ಅಂತೆ. ಆ ಕೆಮಿಕಲ್ಸ್ ಹಾಕಿ ಈಗ ಬೆಳೆಗಳು ಬರ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ. ಮತ್ತು ಈಗ ಏನಾಗಿದೆ, ಬೆಳೆಯೋಣ ಅಂತ ಹೇಳ್ಬಿಟ್ಟು ನಾವು ಕೆಮಿಕಲ್ಸ್ ಹಾಕಿ ಭೂಮಿನ ಹಿಂಸೆ ಮಾಡ್ತಾ ಇದ್ವಲ್ಲ, ಅದ್ರ ಪ್ರತಿಫಲನ ಇವತ್ತಲ್ಲ ನಾಳೆ ನಾವು ಅನುಭವಿಸ್ಬೇಕಾಗುತ್ತೆ. ಬಟ್ ಒಳ್ಳೆಯ ಸಂದೇಶ ಈ ಹಾಡಿನ ಮುಖಾಂತರ ನಾವು ರಕ್ಷಣೆ ಮಾಡಬೇಕು. ನೆಲ ಜಲನ ರಕ್ಷಣೆ ಮಾಡಬೇಕಾದ್ರೆ ರೈತರು ಅಥವಾ ಜ್ಞಾನಿಗಳು ತಿಳ್ಕೊಬೇಕಿದ್ರ ಬಗ್ಗೆ ಅಂತ. ಒಳ್ಳೆಯ ಸಂದೇಶ, ಒಳ್ಳೆಯ ಹಾಡು. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್.